ಸೇಳಿ ಸೇಳಿ ಏ ಸೇಳಿ. ಏನ್ರಿ ಏನು ಸೇಳಿ ಸೇಳಿ ಅಂತ ಅರ್ಸ್ಕೊಂತ ಇದೀರಲ್ಲ? ಈ ಮನೆಗೆ ಸೇಳಿ ಒಬ್ಳೇನೆ ಇರೋದು? ನಿನ್ ಕಣ್ಣಿಗೆ ನಾನ್ ಕಾಣಿಸಲ್ವಾ? ಮನೆಗಿರೋದು ಶಿಲ್ಪ ಅಂತ ಕರೆಯಕ್ಕಾಗಲ್ವಾ? ಯಾವಾಗ್ಲೂ ಸೇಳಿ ಇರ್ತಾಳ, ಅವಳೆಲ್ಲಿರ್ತಾಳೆ? ಇಲ್ಲಿರಲ್ಲ ಅವಳು. ತರಕಾರಿ ಮಾರ್ಕೊಂಡ್ ಬರ್ತಾಳೆ, ದುಡ್ಡು ತಗೊಂಡೋಗಿ ಅವ್ರ ಅಣ್ಣ ಹೆಂಡ್ತಿಗೂ ಕೊಡ್ತಾಳೆ ಅವಳು. ಅವಳು ಈ ಮನೆಗಿರೋದು ದಂಡಕ್ಕೆ. ನೀನ್ ತತ್ತೀಯ, ನೀನ್ ತಂದಾಕ್ತೀಯ, ಅದನ್ನ ತಿಂದು ಅವಳು ತರಕಾರಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡು ಅವಳು ಇಕ್ಕೊಂತಾಳೆ, ಗಂಟು ಮಾಡ್ಕೊಂತಾಳೆ. ನಿನಗೇನು ಇಲ್ಲ, ನಿನ್ ದುಡ್ಡೆಲ್ಲನ ಅದು ಇದು ಮನೆಗೆ ತರಕ್ಕೆಂತಾನ ಬಳಸ್ಕೊಂತಾಳೆ ಅವಳು. ನಿನ್ಗೇನು ಇಲ್ಲ, ತಿಳ್ಕೊ. ಮನೆಗೆ ಮತ್ತೆ ಅಡುಗೆ ಪಡ್ಗೆ ಮಾಡೋಕ್ಕೆ ನೀನು ಎಲ್ಲೂ ಹೋಗಲ್ಲ. ನೀನು ಎಲ್ಲಾದ್ರೂ ಕೂಲಿ ಹೋಗು. ಕೂಲಿ ಹೋದ್ರೆ ಅದ್ರಾಗ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ನಂದು ಬರುತ್ತೆ. ಎಲ್ಲ ಚೆನ್ನಾಗಿ ಎಲ್ಲ ತಂದು ಚೆನ್ನಾಗಿ ಊಟ ಮಾಡ್ಬೋದು ನಾವು. ಸೇಳಿನೂ ಆಗ್ತಾಳೆ ಅವಳು, ತರಕಾರಿ ಎಲ್ಲನ ಆಗ್ತಾಳಲ್ಲ. ದಿನ ತರಕಾರಿ ಸಾರ್ಥ ಮಾಡೋಕ್ಕೆ ಇನ್ನು ಎಲ್ಲಿಂದ ಬರುತ್ತೆ ತರಕಾರಿ? ಆಗ್ತಾಳೆ ಉಳಿದಿದ್ ಪಾದಿದೆಲ್ಲನ ಎಲ್ಲನ ಕೊನೆಗೆ ಉಳಿಯುತ್ತಲ್ಲ ಅಂತದ ಹಾಕಿ ತರಕಾರಿ ಹಾಕಿ ಸಾರು ಮಾಡ್ತಾಳೆ ಅವಳು. ಈ ಮನೆಗೋಸ್ಕರ ಏನ್ ಮಾಡಲ್ಲ, ದುಡ್ಡು ಅವಳು ಗಂಟು ಮಾಡ್ಕೊಂತ ಇದ್ದಾಳೆ ಅಷ್ಟೇನೆ. ದುಡ್ದಿದ್ದೆಲ್ಲನ ಅವ್ರ ಅಣ್ಣಗೆ ಮನೆ ಮಾಡ್ಕೊಡಕ್ಕೆ, ಅವನಿಗೆ ರೇಷನ್ ತಂದು ಕೊಡಕ್ಕೆ ಎಲ್ಲ ಬಳಸ್ಕೊಂಡವಳೆ ಅವಳು. ಅವಳು ದುಡ್ಡು ನಿನ್ ಕೈಗೆ ದುಡ್ಡು ತಂದು ಕೊಡ್ಬೇಕು, ನೀನು ಅವಳ ಕೈ ಕೊಡ್ತೀಯಲ್ಲ. ಅರ್ಥ ಮಾಡ್ಕೋ. ಅವಳು ಉದ್ಧಾರ ಮಾಡ್ತಾ ಇರೋದು ಅವ್ರ ಅಣ್ಣನ ಮನೇನ, ನಿನ್ ಮನೇನಲ್ಲ. ಬತ್ತಿದಂಗೆನೆ ಕೇಳು, ನೀನ್ ದುಡ್ದಿರೋ ದುಡ್ಡೆಲ್ಲ ಎಷ್ಟಾಗೈತೆ ಏನು ಎತ್ತ ಅಂತೇಳಿ ಕೇಳಿ ಇಸ್ಕೊಂಡು ನೀನಿಕ್ಕೆ, ಇಲ್ಲ ನನ್ನ ಕೈಗಾದ್ರೂ ಇಸ್ಕೊಂಡು ಕೊಡು. ಅವಳು ದುಡ್ದಿರೋದೆಲ್ಲನ ಈ ಮನೆಗೆ ಖರ್ಚು ಮಾಡ್ಬೇಕು. ಅವಳು ಯಾರು ಮದ್ವೆ ಮಾಡಕ್ಕೆ? ಅವಳು ಯಾರು? ಅವಳು ಕರ್ಕೊಂಬಂದು ಮದ್ವೆ ಮಾಡ್ಯವಳೆ ಅವ್ರ ಅಣ್ಣಗೆ. ಆ ಮುದ್ದಮ್ಮನ ಪದ್ದಮ್ಮನ ಅವಳು ಕರ್ಕೊಂಬಂದು ಮದ್ವೆ ಮಾಡೋಂಥದ್ದು ಏನಿತ್ತು ಅಂತ? ಮದ್ವೆ ಮಾಡಕ್ಕೆ, ಹುಡ್ಕಕ್ಕೆ, ಆಮೇಲೆ ಅವ್ರಿಗೆ ಮನೆ ಮಾಡ್ಕೊಡಕ್ಕೆ, ಅಡ್ವಾನ್ಸ್ ಕೊಡಕ್ಕೆ, ಬಾಡಿಗೆ ಕೊಡಕ್ಕೆ ಎಲ್ಲನ ಇವಳೆ ಕೊಟ್ಟವಳೆ ದುಡ್ಡ. ಹೌದಾ? ಅವ್ರ ಅಣ್ಣಗೆ ಈ ಸೇಳಿ ನಿನ್ನ ಮನೆ ಮಾಡ್ಕೊಟ್ಟಿರೋದು? ಅವರೇ ತಾನೇ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿರೋದು? ಅವನ್ ತಗೆ ಎಲ್ಲಿಂದ ಬರುತ್ತೆ? ಆ ರೌಡಿ ತಗೆ, ಕಳ್ಳನ್ ತಗೆ. ದುಡ್ಡು ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಇವಳ್ದು ತರಕಾರಿ ಮಾರಿ ಮಾಡ್ಕೊಂಡಿರೋ ದುಡ್ಡಾಗಿ ಇವಳು ಮನೆ ಮಾಡ್ಕೊಟ್ಟಿರೋದು. ಈಗ್ಲೂ ಅಲ್ಲಿಗೆ ಹೋಗ್ಯವಳೆ. ಅದು ಯಾಕೆ ಹೊತ್ಕೊಂಡು ಹೋಗ್ಯವಳ ಏನ್ ಕತ್ತೆ ಗೊತ್ತಿಲ್ಲ. ಕೊಟ್ಟು ಬರಕ್ಕೆ ಅಣ್ಣಗೂ ಅಣ್ಣ ಹೆಂಡ್ತಿಗೂ. ಹೌದಾ? ಬರ್ಲಿರು ಆ ಸೇಳಿ ಮಾಡ್ತೀನಿ. ಇವಳಿಗೆ ಯಾಕೆ ಬೇಕಾ ಅವನು ಉಸಾಬ್ರಿ? ಅವ್ನು ಯಾಕೆ ಕರ್ಕ ಬರಬೇಕಾಗಿತ್ತು ಇಲ್ಲಿಗೆ? ಮೊದ್ಲೇ ಕೇಳ್ಬೇಕಾಗಿದ್ದ ಪ್ರಶ್ನೆ ನಾ ಈಗ ಕೇಳ್ತಾ ಇದ್ದೆ. ಕೇಳು ಕೇಳು, ಈಗ್ಲಾಗ್ಲಾ ಬರ್ತಾಳೆ, ಅವಳು ಬಂದಾಗ ಕೇಳು. ನಿನಗೆ ಯಾಕೆ ಬೇಕು ನಿಮ್ಮ ಅಣ್ಣನು ಸಾಬ್ರಿ? ಅವನ ಪಾಡಿಗೆ ಅವನ್ನ ಬಿಟ್ಬಿಡು, ರೌಡಿ ಆಗಿದ್ದಾನ. ಇಲ್ಲಿಗೆ ಯಾಕೆ ಕರ್ಕ ಬಂದಿದ್ಯಾ? ಮದ್ವೆ ಮಾಡೋಂಥದ್ದು ಅವಶ್ಯಕತೆ ಏನಿತ್ತು ಅಂತ ನಾ ಕೇಳು. ಬರ್ಲಿರು ಕೇಳ್ತೀನಿ. ಏನ್ ಕೇಳೋದು ಹೇಳಿ, ಎಲ್ಲಿಗೋಗಿದ್ದೆ ನೀನು? ಇಷ್ಟೊತ್ತು ಎಲ್ಲಿಗೋಗಿದ್ದೆ ಅಂತ? ಅಯ್ಯೋ, ಇಷ್ಟ ದಿನ ಕೇಳ್ದಿರೋ ಪ್ರಶ್ನೆ ಇವತ್ತೇ ಕೇಳ್ತಾ ಇದ್ಯಾ? ಎಲ್ಗೋ ಹೋಗಿದ್ದೆ, ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಯ್ತು? ನಿನ್ಗೇನು ಎಣ್ಣೆ ಕುಡಿದ್ರೆ ಸಾಕು, ಕೂಲಿ ದುಡ್ಡ ತಗೋದು ಒಂದಿಷ್ಟು ಕೊಡೋದು ಮನೆಗೆ, ಆಮೇಲೆ ಮಿಕ್ಕಿದ ಎಣ್ಣೆ ಕುಡ್ದು ಮಜಾ ಮಾಡೋದು ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು? ಹಂಗಿದ್ಮೇಲೆ ನೀನ್ ಯಾಕೆ ನಾನು ಕೇಳ್ತಾ ಇದ್ದೆ ಎಲ್ಲಿಗೋಗಿದ್ದೆ ಎತ್ತೋಗಿದ್ದೆ ಅಂತಾನ? ಈಗ ಸರಿಯಾಗಿ ಹೇಳು, ಮಾತು ಮರ್ಸ್ಬೇಡ ನೀನು. ಎಲ್ಲಿಗೆ ಹೋಗಿದ್ದೆ? ಯಾರ ಮಾತಕ್ಕೆ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಯಾಕೆ ಅಂದ್ರೆ ನಮ್ಮ ಅಣ್ಣ ಮಂತಕ್ಕೆ ಹೋಗಿದ್ದೆ. ಅವಳಿಗೆ ಅಡುಗೆ ಪಡಿಗೆ ಮಾಡಕ್ ಬರುತ್ತೋ ಇಲ್ವೋ ಅಂತಾನ ನೋಡೋಕ್ಕೆ ಹೋಗಿದ್ದೆ. ಬರುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ. ಹಂಗೇನೆ ಸ್ವಲ್ಪ ತರಕಾರಿ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಹೆಂಗೂ ನಾನು ತರಕಾರಿ ಮಾಡ್ತೀನಲ್ವಾ, ಸಾರು ಪಾರು ಮಾಡ್ಲಿ ಅಂತಾನ ತಗೊಂಡೋಗಿ ಕೊಟ್ಟಿದ್ದೆ, ಒಂದ್ 2-3 ದಿವಸಕ್ಕೆ ಆಗ್ಲಿ ಅಂತಾನ. ಯಾಕೆ ಏನಾಯ್ತು ಇವಾಗ? ಅವ್ರಿಗೆ ನೀನು ಯಾಕೆ ತರಕಾರಿ ತಗೊಂಡು ಕೊಡ್ತಾ ಇದೆಯಾ ಪುಕ್ಸಟ್ಟೆದ? ನಿನಗೇನು ಹೆಚ್ಚಾಗೈತಾ? ನಿಮ್ಮ ಅಣ್ಣನ ಇಲ್ಲಿ ಕರ್ಕೊಂಬಂದು ಇಕ್ಕೊಂಡಿದ್ದೆ ಹೆಚ್ಚು ಅಂತದ್ರಾಗೆ ಅವನಿಗೆ ಬಾಡಿಗೆ ಮನೆ ಮಾಡಿಕೊಟ್ಟು ರೇಷನ್ ಗೀಷನ್ ಎಲ್ಲ ಕೊಡಿಸಿ ಈಗ ತರಕಾರಿ ಬೇರೆ ಕೊಟ್ಟು ಬತ್ತೀಯ ಪುಕ್ಸಟ್ಟೆದ? ಅವನೇನು ಗಂಡ್ಸಲ್ವಾ? ದುಡ್ದು ಸಾಕ್ಲಿ ಬಿಡು ಎಂತಿನ. ನೀನು ಯಾಕೆ ಕೊಡ್ತಾ ಇದೆಯಾ? ನಮ್ಮ ಮನೆಗೇನೆ ಖರ್ಚು ಮಾಡೋಕ್ಕೇನೆ ಇಂದು ಮುಂದೆ ನೋಡ್ತೀಯ, ನಂತಾಗಿಲ್ಲ ನೀನು ದುಡ್ಡು ಕೊಡು ಅಂತ ಕೇಳ್ತೀಯ? ನಿಮ್ಮ ಅಣ್ಣಗೆ ಅದೇನು ಕೊಟ್ಬಿಡ್ತೀಯ? ಏನಿಲ್ಲ ಅಂದ್ರು ಮದುವೆ ಮಾಡಿ ಮನೆ ಮಾಡ್ಕೊಟ್ಟಿರೋದಕ್ಕೆ ಎಲ್ಲನ 10,000 ರೂಪಾಯಿ ಖರ್ಚಾಗಿರುತ್ತೆ. ಅದನ್ನೆಲ್ಲನ ಯಾರು ನಿಮ್ಮ ಅಣ್ಣ ಕೊಡ್ತಾನ? ಅವನು ಕೊಡ್ತಾನ ಬಿಡ್ತಾನ, ನಿನ್ಗೆ ಯಾಕೆ? ನೀನ್ ಯಾಕೆ ಇದನ್ನ ಕೇಳ್ತಾ ಇದ್ಯಾ? ನಾನ್ ದುಡ್ದಿದ್ದೀನಿ, ನಮ್ಮ ಅಣ್ಣಗೆ ಖರ್ಚು ಮಾಡ್ತೀನಿ. ನೀನ್ ಯಾರು ಕೇಳಕ್ಕೆ? ಇದೇನೇ ಹೇಳಿ ಅಲ್ಲ, ಗಂಡನ್ನೇ ನೀನ್ ಯಾರು ಅಂತ ಕೇಳ್ತಾ ಇದೆಯಲ್ಲ. ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಗಂಡ ಹೇಳ್ದಂಗೆ ಕೇಳ್ಕೊಂಡು ಗಂಡನ ಮನೆಗೆ ಇರ್ಬೇಕು, ದುಡ್ದಿದ್ದೆಲ್ಲ ನಾ ಗಂಡ ಕೊಡ್ಬೇಕು, ಗಂಡನ ಮನೆಗಾಗಿ ನಾ ಖರ್ಚು ಮಾಡ್ಬೇಕು, ತವ್ರ ಮನೆಯವ್ರಿಗಾಗಿ ಅಲ್ಲ. ಏನೋ ತವ್ರ ಮನೆಯವ್ರು ಬಂದ್ರೆ ಏನೋ ಒಂದೊತ್ತು ಉಂಬಕ್ಕೆ ಇಕ್ಬೇಕು, ಕೋಳಿ ಸಾರು ಒಬ್ಬಟ್ಟ ಯತನ ಮಾಡಿ ಇಕ್ಬೇಕು, ಮನೆ ಕಳಿಸ್ಬೇಕು ಅಂತದ. ಇಲ್ಲಿಗೆ ಕರ್ಕೊಂಬಂದು ನಿಮ್ಮ ಅಣ್ಣನ ಒಂದು 15 ದಿವಸ ಇಕ್ಕೊಂಡಿದ್ದು ಅಲ್ದೇನೆ ಅವ್ನಿಗೆ ಹೆಣ್ಣು ಹುಡುಕಿ ಮದ್ವೆ ಮಾಡಿ ಈಗ ಮನೆ ಮಾಡ್ಕೊಟ್ಟಿದ್ಯಾ. ಎಲ್ಲಾರ್ಗು ನೀನೇ ಖರ್ಚು ಮಾಡಿದೆ. ಓ, ಹಂಗಾದ್ರೆ ಈ ಕಿತಾಪತಿ ಎಲ್ಲ ನಿಂದೇನಾ? ನಿನ್ಗಂತೂ ದುಡಿಯಕ್ಕೆ ಯೋಗ್ಯತೆ ಇಲ್ಲ, ಬೇರೆ ದುಡ್ಡು ಏನಾದ್ರೂ ಸ್ವಲ್ಪ ಒಳ್ಳೇದ್ ಮಾಡ್ತಾರೆ ಅಂತಂದ್ರೆ ನೋಡಿ ಸಹಿಸ್ಕೊಂಬಕ್ಕಾಗಲ್ವೇನೆ? ಏ ಶಿಲ್ಪಿ, ಏನ್ ಕಿತಾಪತಿ? ನಾನೇನು ಹೇಳ್ಕೊಟ್ಟಿಲ್ಲ. ಅವರೇ ಬಂದು ಸೇಳಿಯಲ್ಲಿ ಅಂತಂದ್ರು, ಇಲ್ಲ ಅಲ್ಲೇ ಹೋಗಿದ್ದಾರೆ ಅಣ್ಣ ಸಿಕ್ಕ ಮೇಲೆ, ಅಣ್ಣನೇ ಎಲ್ಲನ ನೀನೇನ್ಕೋ ಬೇಕಾಗಿಲ್ಲ ಅಂತ ಹೇಳ್ದೆ ಅಷ್ಟೇನೆ. ನಾನೇನು ಹೇಳ್ಕೊಡೋಣ? ಅವ್ರಿಗೇನು ಬುದ್ಧಿ ಇಲ್ವಾ? ನಿಂಗೆ ಗೊತ್ತು ಕಣೆ ಏ ಶಿಲ್ಪಿ, ನೀನು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬರೀ ಜಗಳ ತಂದಿಕ್ಕಕ್ಕೆ ಕಾಯ್ತಿರ್ತೀಯ, ಎಲ್ದಿ ಯಾರಿಗೆ ಜಗಳ ತಂದಿಕ್ಕನ ಅಂತ ನೋಡ್ತಾ ಇರ್ತೀಯ. ಅದೆಲ್ಲ ಬಿಡು ಶೇಳಿ. ನೀನು ಯಾಕೆ ನಿಮ್ಮ ಅಣ್ಣಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ ಮನೆ ಮಾಡ್ಕೊಟ್ಟಿದ್ದು? ಅದನ್ನೆಲ್ಲ ಯಾರು ತಂದು ಕೊಡ್ತಾರೆ ದುಡ್ಡ? ಅಯ್ಯ, ನಮ್ಮ ಅಣ್ಣಂಗೆ ನಾನು ಮಾಡಿದ್ದೀನಿ, ಅದನ್ನ ಕೇಳಕ್ಕೆ ನೀನ್ ಯಾರು? ನನ್ನ ಗಂಡನೇ ಆಗಿರ್ಬೋದು, ಆದ್ರೆ
ನೀನು ಮೊದ್ಲು ನಿನ್ ಜವಾಬ್ದಾರಿ ನೀನ್ ನಿಭಾಯಿಸು. ಮನೇನ ಅಚ್ಚಕಟ್ಟಾಗಿ ತಂದಾಕಿ ಎಂಟಿರ್ನ ಸಾಕು. ಆಮೇಲೆ ಇದನ್ ಕೇಳು, ನೀನ್ ಜವಾಬ್ದಾರಿ ಹೊತ್ಕೊಂಡಿದ್ರೆ ನಾನು ಯಾಕೆ ಹಿಂಗೆ ತರಕಾರಿ ಮಾರ್ಬೇಕಾಗಿತ್ತು ಹೇಳು? ನಾನ್ ತರಕಾರಿ ಮಾರಿದ್ದೀನಿ, ದುಡ್ಡು ಉಳಿಸಿ ನಮ್ಮ ಅಣ್ಣಗೊಂದು ಮದ್ವೆ ಮಾಡಿ ಅವ್ನ ಸಂಸಾರ ನೆಟ್ಟಿಗೆ ಮಾಡಿದೀನಿ. ಅವನು ಕಳ್ತನ ಸುಲಿಗೆ ಅದು ಇದು ಮಾಡ್ಕೊಂಡು ಓಡಾಡೋನು, ಒಳ್ಳೇದ್ ಮಾಡ್ತಾ ಇದೀನಿ. ಅದು ನೋಡಿ ಸಂತೋಷ ಪಡು. ನಿನಗೂ ಹೇಳ್ತೀನಿ, ಕುಡಿಯೋದ್ ಬಿಡು ಅಂತ. ಅದೆಲ್ಲ ತಪ್ಪು. ನಿನಗೇನ್ ಬೇಕಾದನ್ನ ನಾನ್ ಮಾಡಿಕ್ತೀನಿ. ಉಂಬಕ್ಕೆ ತಿಂಬಕ್ಕೇನೆ ಏನು ಕಮ್ಮಿ ಮಾಡಲ್ಲ ಅಂತಂದ್ರೆ ನೀನು ಬಿಡಂಗೆ ಇಲ್ಲ ಕುಡಿಯೋದ್ನ. ಇನ್ನೇನು ಒಳ್ಳೇದಾಗುತ್ತೆ? ನೋಡು, ನಮ್ಮ ಅಣ್ಣಯ್ಯ ನಾನು ಹೇಳಿದ್ಮೇಲೆ ಅಂತದೆಲ್ಲ ಕೆಲಸ ಬಿಟ್ಟು ಮದ್ವೆ ಆಗಿವಾಗ ಅಚ್ಚಕಟ್ಟಾಗಿ ಕೆಲ್ಸಕ್ಕೆ ಹೋಗ್ತಾನೆ. ಅವಳು ಹೆಂಡ್ತಿನೂ ಕೂಲಿ ಹೋಗ್ತಾಳೆ. ಹೆಂಗೋ ಆಗುತ್ತೆ ಬಿಡು. ಇಬ್ರು ಒಳ್ಳೆಯರಾಗಿದ್ರೆ ಎಲ್ಲ ದುಡ್ಡು ಉಳಿಯುತ್ತೆ, ನಾವು ಉದ್ಧಾರ ಆಗ್ತೀವಿ. ಆದ್ರೆ ನಿನ್ನಂಗೆ ಕುಡ್ದು ತಿಂದು ಅಲ್ಲಿ ಇಲ್ಲಿ ಓಡಾಡಿದ್ರೆ ಇನ್ನೇನಾಗುತ್ತೆ ದುಡ್ದಿದ್ದೆಲ್ಲನ? ಅದೆಲ್ಲ ಬೇಡ, ನೀನು ನನ್ನ ವಿಷಯ ಬಿಟ್ಟಾಕು. ನೀನು ಅವನಿಗೆ ಎಷ್ಟು ಖರ್ಚು ಮಾಡಿದ್ಯಾ? ಅದೆಲ್ಲ ದುಡ್ಡು ನನ್ನ ಕೈಗೆ ತಂದು ಕೊಡಬೇಕು. ನೀನು ಇದಕ್ಕೆ ಹೋಗ್ತಿಲ್ಲ ತರಕಾರಿ ತರಕಾರಿ ಮಾರಿ ದುಡ್ಡೆಲ್ಲ ಲಾಭ ಎಲ್ಲ ನನ್ನ ಕೈಗೆ ತಂದು ಕೊಡಬೇಕು. ನಿನಗೇನ ಬೇಕು ಅಂದರೆ ನಾನೇ ನಿನಗೆ ತಂದು ಕೊಡ್ತೀನಿ. ಮನೆಗೆ ಏನು ಬೇಕು ಅದನ್ನೆಲ್ಲ ನಾನು ತತ್ತೀನಿ. ತತ್ತೀಯ 3 ನಾಮ ಇಕ್ಕಬೇಕಾಗುತ್ತೆ ಅಷ್ಟೇನೆ. ನೀನ್ ದುಡ್ದು ಮನೆಗೆಲ್ಲ ತಂದು ನಮ್ಮನ್ನ ಸಾಕ್ತಿ ಅಂತ ನಾವೇನಾದ್ರೂ ಆಸೆ ಇಟ್ಕೊಂಡ್ರೆ ಅಷ್ಟೇನೆ. ನಮ್ಮಂತ ಮುಟ್ಟಾಡ್ರು ಯಾರು ಇಲ್ಲ. ಸುಮ್ಮನೆ ಹೋಗಿ ಕೆಲಸ ನೋಡೋಗು. ನಾನು ಪ್ರಶ್ನೆ ಮಾಡಕ್ ಮೊದ್ಲು ನೀನ್ ಪ್ರಶ್ನೆ ಮಾಡ್ಕೊ. ಅಲ್ಲ, ಶಿಲ್ಪರ ತವ್ರ ಮನೆಗೆ ಹೋಗಿದ್ದಲ್ಲ, ಏನಾಯ್ತು? ಹರಪ್ಪಯ್ಯಮ್ಮ ಉಗಿದ್ ಕಳ್ಸಿದ್ರು. ನೀನು ಕೆಲಸ ಮಾಡಕ್ ಲಾಯಕ್ ಅದನ್ನಲ್ಲ ಹೋಗು ಅಂತನ ಉಗಿದ್ ಕಳ್ಸಿದ್ರು. ಅದಕ್ಕಿನ್ನ ಅವಮಾನ ಬೇಕಾ? ಅಷ್ಟೆಲ್ಲ ಆದ್ರೂ ನೀನು ಬುದ್ಧಿ ಕಲ್ತಿಲ್ಲ ಅಂದ್ರೆ ನೀನು ಮನುಷ್ಯನೇ ಅಲ್ಲ. ಇವಳು ಮಾತು ಕಟ್ಕೊಂಡು ಸುಮ್ಮನೆ ಜಗಳ ಮಾಡಕ್ ಬರಬೇಡ. ಹೋಗು. ನಿಂತ್ಕ ಎಲ್ಗೂ ಹೋಗಂಗಿಲ್ಲ. ಇನ್ಮೇಲೆ ನೀನೆಲ್ಲ ತರಕಾರಿ ಮಾರಿ ನನ್ನ ಕೈಗೆ ತಂದು ಕೊಡು. ನಾನೆಲ್ಲನ ಏನು ಬೇಕು ಅದನ್ನೆಲ್ಲ ಮನೆಗೆ ತಾಂಬತ್ತೀನಿ. ಹಂಗ್ ಮಾಡು. ನಾನು ಏನಾನ ಕೂಲಿ ಹೋಗಿ ದುಡ್ಡ ನಿನ್ ಕೈಗೆ ತಂದು ಕೊಡ್ತೀನಿ. ಬೇಕು ಅಂದ್ರೆ ಸೇಳಿನೂ ತಂದು ಕೊಡ್ಲಿ. ನೀನೇ ಏನ್ ಬೇಕು ಅದನ್ನೆಲ್ಲ ತಾಂಬ. ಅದೆಲ್ಲ ಆಗಲ್ಲಪ್ಪ. ನಾನು ದುಡ್ದಿರೋ ದುಡ್ಡ ನಿನ್ ಕೈಗಂತೂ ತಂದು ಕೊಡಲ್ಲ. ಯಾಕೆ ತಂದ್ಕೊಟ್ಟು ಆಮೇಲೆ ಈಗ ಎಲ್ಲನ 2 ದಿವ್ಸಕ್ಕೂ 3 ದಿವ್ಸಕ್ಕೂ ಕುಡ್ದು ಬತ್ತೀಯ. ಆಮೇಲೆ ನಾವೇನಾರು ದುಡ್ಡಿರೋದಲ್ಲ ನಿನ್ ಕೈ ಕೊಟ್ರೆ ಅಷ್ಟೇನೆ. ದಿನ ಪೂರ್ತಿ ಎಣ್ಣೆ ಕುಡ್ಕೊಂಡಿರ್ತೀಯ. ನಾವು ದುಡ್ಡು ಕಷ್ಟಪಟ್ಟು ದುಡ್ಡು ಕೊಟ್ಟಿರೋ ದುಡ್ಡೆಲ್ಲ ನಾನಂತೂ ನಿನಗೆ 1 ರೂಪಾಯಿನೂ ಕೊಡಲ್ಲ. 1 ರೂಪಾಯಿನೂ ಕೊಡಲ್ಲ ಅಂದ್ರೆ ನೀನ್ ತಿನ್ನೋದಕ್ಕೆ ಏನು ದುಡ್ಡು ಬೇಡವಾ? ಎಲ್ಲ ನನ್ನ ಗಂಡನ ದುಡ್ಡಾಗೇನೆ ತಂದು ತಿಂದ್ರೆ ನೀನ್ ದುಡ್ದಿರೋ ದುಡ್ಡು ಎಲ್ಲಿ? ನಾನು ಕೂಲಿ ಪಾಲಿ ಹೋಗಿದ್ದ, ನಾನು ಮನೆಗೆ ಹಾಕ್ತೀನಿ. ಹೌದೌದು, ನಾವಿಬ್ರು ಮನೆಗೆ ಹಾಕ್ತೀವಿ ಅಂದಮೇಲೆ ನೀನೇ ನಿಮ್ಮ ಅಣ್ಣಗೆ ಪಣ್ಣಗೆ ಎಲ್ಲ ಖರ್ಚು ಮಾಡೋದು. ನೀನು ಮನೆಗೆ ಹಾಕ್ಬೇಕು. ಆಯ್ತು ಬಿಡು, ನಾನು ಮನೆಗೆ ಹಾಕ್ತೀನಿ. ನಾನು ಮನೆಗೆ ಇರೋದಕ್ಕೆ, ನಾನು ತಿನ್ನೋದಕ್ಕೆ ಎಷ್ಟು ಖರ್ಚಾಗುತ್ತೆ ತಿಂಗಳನ? 3 ಜನಕ್ಕೂ ಎಷ್ಟು ಖರ್ಚಾಗುತ್ತೆ ಹೇಳು? ಎಲ್ಲ ಸೇರಿ ಕೊಡ್ತೀನಿ ನಾನು. ಅದೆಲ್ಲ ಬೇಡ. 3 ಜನ ಖರ್ಚು, ಒಬ್ರಿಗೆ ಖರ್ಚು ಅಂತಾನ. ಒಟ್ಟಿನಲ್ಲಿ ಎಲ್ಲ ನನ್ನ ಕೈಗೆ ತಂದು ಕೊಡ್ರಿ. ನಾನೆಲ್ಲನ ಮನೆ ನೋಡ್ಕೊಂತೀನಿ. ನಿಮಗೆ ಆ ತಾಪತ್ರಯ ಬೇಡ. ಮನೆ ಸಾಮಾನು ತರಬೇಕು ಅದು ಇದು ಅಂತ. ಮನೆಗೆ ಅಡುಗೆ ಮಾಡ್ಕೊಂಡಿದ್ದು ನೀನು ತರಕಾರಿ ತಂಬ. ಶಿಲ್ಪ ಮನೆ ಕೆಲಸ ಮಾಡ್ಕೊಂಡು ಅವಳು ಎಲ್ಲ ಕೆಲಸಕ್ಕೆ ಹೋಗ್ತಾಳೆ. ಹಂಗೇನು ಬೇಡ. 3ರಿಂದ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಲೆಕ್ಕ ಹಾಕ್ಬಿಟ್ಟು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಲೆಕ್ಕ ಹಾಕು. ಅವಾಗ ನನಗೆ ಎಷ್ಟು ಬರುತ್ತೆ ಅಷ್ಟೇನ ನಾನು ಕೊಡ್ತೀನಿ. ಶಿಲ್ಪನಿಗೆ ಎಷ್ಟು ಬರುತ್ತೆ ಅವಳು ಅಷ್ಟು ಕೊಡ್ಲಿ. ನಿನಗೆ ಎಷ್ಟು ಬರುತ್ತೆ ಖರ್ಚು ನೀನು ಅವಾಗ ದುಡ್ಡು ತಂದು ಕೊಡು. 3 ಸೇರಿ ಸಾಮಾನು ತಗೊಂಬಂದು ಮನೆ ನೆಡ್ಸೋಣ. ಗೊತ್ತಾಯ್ತಾ? 3 ಎಷ್ಟು ಕೊಡಬೇಕು? ಏನಿಲ್ಲ, ತಿಂಗಳಿಗೆ ಒಂದು 1,000. ನಾನೊಂದು 1,000, ನೀನೊಂದು 1,000, ಅವಳೊಂದು 1,000. 3 ಜನನು 1,000 ಹಾಕೋಣ. ಎಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚು ಮಾಡೋಣ. ಮುಂದಿನ ತಿಂಗಳಿಗೆ ಉಳಿದ್ರೆ ಅದನ್ನ ಅದ್ರಾಗೆ ಕಮ್ಮಿ ಮಾಡ್ಕೊಂಡು ಎಲ್ಲನ ಸರಿ ಸಮನಾಗಿ ಲೆಕ್ಕ ಹಾಕಿ ಆ ತಿಂಗಳಿಗೂ ಕೊಡೋಣ ಅಷ್ಟೇನೆ. ನಾನು ಅಷ್ಟು ಕೊಡ್ತೀನಿ, ನೀವು ಇಬ್ಬರೂ ಕೊಡ್ರಿ. ಯಾರೂ ಆ ದುಡ್ಡನ್ನ ಯಾರು ಬಳಸ್ಕೊಂಬಂಗಿಲ್ಲ. ಮನೆ ಖರ್ಚು ಮಾತ್ರ ಬಳಸಬೇಕು ಅಷ್ಟೇ. ಗೊತ್ತಾಯ್ತಾ? ಶಿಲ್ಪ, ನಿನಗೂ ಹೇಳ್ತಾ ಇರೋದು. ನೀನು ಅಷ್ಟೇ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಇನ್ಮೇಲಾದ್ರೂ ಕೆಲಸ ಮಾಡೋದು ಕಲ್ತ್ಕ. ಎಲ್ಲ ಹೋಟ್ಲು ಪಾಟ್ಲು ನಡೆಸ್ತೀನಿ ಅಂತ ಹೋದೆ, ಅವನು ಯಾವನ್ನ ತಗ್ಲಾಕಿ ಆ ಸುರೇಶನ್ಗೆ ಎಲ್ಲ ಹಾಳು ಮಾಡ್ಕೊಂಡೆ ದುಡ್ಡೆಲ್ಲನ. ನಾನೇ ನಿನ್ನಂಗೆ ಅಧ್ವಾನ ಮಾಡಿಲ್ಲ. ನಾನು ಪ್ರಾರಂಭ ಮಾಡಿದ್ದು ತರಕಾರಿ ವ್ಯಾಪಾರನೇ ಇನ್ನೂ ನಡೆಸ್ತಾ ಇರೋದು ಅದೇನೆ. ನಿನ್ನಂಗೆ ಇದಲ್ಲ ಅದು ಅದಲ್ಲ ಇದು ಅಂತ ಎಲ್ಲಿಗೂ ಹಾರಾಡ್ತಿಲ್ಲ. ಒಂದೇ ಕಡೆ ಕೆಲಸ ಮಾಡಿದ್ರೆ ಎಲ್ಲ ದುಡ್ಡು ಹುಟ್ಟುತ್ತೆ. ನಾನು ಹೊಟ್ಟೆ ಬಟ್ಟೆ ಕಟ್ಟಿದ್ದು ಕುಡಿಕೊಂಡಿರೋ ದುಡ್ಡನ್ನ ನಮ್ಮ ಅಣ್ಣಗೆ ಖರ್ಚು ಮಾಡಿದ್ದೀನಿ. ಏನು ನಿಮ್ಮ ದುಡ್ಡಲ್ಲ ನಾನು ಖರ್ಚು ಮಾಡಿರೋದು. ಏನು ಮುಂದೆ ತಿಂಗಳ 1,000 ರೂಪಾಯಿ ಕೊಡಬೇಕು ಅಷ್ಟೇನೆ ಮನೆ ಖರ್ಚಿಗೆ ಅಂತಾನ. ಗೊತ್ತಾಯ್ತಾ? 1,000ನಾ? 1,000 ಅಷ್ಟೊಂದು ಏನಾಗುತ್ತೆ? ಏನಕ್ಕೆ ಬೇಕು? ಅಷ್ಟೊಂದೇನು ಆಗಲ್ಲ ಅನ್ಸುತ್ತೆ. ಹಾಗೆ ಆಗುತ್ತೆ. 3 ಜನ ಅಂದಮೇಲೆ ತಿನ್ನೋದು ಉಣ್ಣೋದು ಏನು ಕಡಿಮೆ ಇರುತ್ತಾ? ಚಿಕನ್ ಅಂತೆ ಮಟನ್ ಅಂತೆ ಅದು ಇದು. ಊರಿಗೆ ಹೋಗೋದು ಅಲ್ಲ, ಊರಿಗೆ ಹೋಗೋದು ಬಿಡು, ಅದು ಅವ್ರವ್ರ ಖರ್ಚು. ಮನೆಗೆ ಯಾರನ್ನ ಬರೋದು ಅದೆಲ್ಲ ಇದ್ದಿದ್ದೇನೆ. ಇನ್ಮೇಲೆ 1,000 ರೂಪಾಯಿ ಕೊಡ್ರಿ ಇಬ್ರು ನನ್ನ ಕೈಗೆ. ನಿನ್ ಕೈಗೆ ಕೊಡ್ಬೇಕಾ? ಇಲ್ಲ, ನಿನ್ ಕೈ ಕೊಡ್ತೀನಿ ಹೇಳು. ನಾನು ಯಾವ್ದಾವ್ದು ಎಷ್ಟೆಷ್ಟು ಅಂತ ಎಲ್ಲ ಲೆಕ್ಕ ಕೊಡ್ತೀನಿ ನಿಮ್ಗೂ. ಗೊತ್ತಾಯ್ತಾ? ನಾನೇನು ಮೋಸ ಮಾಡಲ್ಲ. ನಾವೇನೋ ಹೇಳಕ್ ಹೋದ್ರೆ ಇವಳು ಇನ್ನೇನೋ ಹೇಳೋದ್ಲಲ್ಪ. 1,000 ರೂಪಾಯಿ ಕೊಡ್ಬೇಕಂತೆ ತಿಂಗಳಿಗೆ. ಅಲ್ಲ, ಅಷ್ಟೊಂದು ಎಲ್ಲಿಂದ ದುಡಿಯೋದು? ನಾವು ಕೂಲಿ ಹೋಗಿಟ್ಟಾಗ ಏನು ಅಲ್ಲೇನೇನೇನು 100-200 ಕೊಡ್ತಾರೆ. ಬರೋದೇ 25-30 ರೂಪಾಯಿ ಸಿಗುತ್ತೆ.
ಏನು ಮಾಡೋಕ್ಕಾಗಲ್ಲ, ನೀನೇ ತಾನೇ ಹೇಳಿದ್ದು ಕೇಳು ಅಂತಾನ. ಕೇಳಿದಕ್ಕೆ ನೋಡಿ ಎಂಥದ್ದಾಯ್ತು. ಈಗ ಹೆಂಗೋ ಅತ್ಲಾಗೆ ತಂದು ಎಲ್ಲ ಮಾಡೋಳು. ಹೋಗತ್ತ ನೀನೆಲ್ಲ ಹಾಳು ಮಾಡಿತ್ತೆ ಕಣೆ ಶಿಲ್ಪ. ಅಯ್ಯೋ ನಾನೇನ್ ಮಾಡಿದೆ? ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ಯಾ? ನಾನೇನೋ ದುಡ್ದಿರೋ ದುಡ್ಡೆಲ್ಲ ಅವ್ರ ಅಣ್ಣ ಖರ್ಚು ಮಾಡ್ತಾ ಇದ್ದಾಳೆ ಕೇಳು ಅಂತ ಹೇಳ್ಕೊಟ್ಟೆ. ಅದು ಹಿಂಗೆಲ್ಲ ಉಲ್ಟಾ ಹೊಡೆಯುತ್ತೆ ಅಂತ ನನಗೆ ಗೊತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.